ಅದೇನಪ್ಪ ತೀರ್ಥಹಳ್ಳಿಯಿಂದ ಸ್ನೇಹಿತರೆ ಅಲ್ಲಿ ಕುವೆಂಪು ಸ್ಟ್ಯಾಚು ಇದೆ. ಅಲ್ಲಿ ಸ್ಟ್ಯಾಚುನಲ್ಲಿ ಸೀದಾ ಹೋದರೆ ಅದು ಐ ಥಿಂಕ್ ಆಗುಂಬೆ ರೋಡ್ ಅನ್ನಂಗೆ ಕಾಣುತ್ತೆ. ಈಗ ಲೆಫ್ಟಿಗೆ ತಗೊಂಡ್ರೆ ನಿಮಗೆ ಕೊಪ್ಪ ರೋಡಲ್ಲಿ ಹೋಗ್ಬೇಕು. ದೇವಂಗಿ ಎಲ್ಲ ದಾಟ್ಕೊಂಡು ಹೋಗ್ಬೇಕು. ಈ ಒಂದು ಸೇತುವೆ ಶ್ರೀ ಜಯಚಾಮರಾಜೇಂದ್ರ ಸೇತುವೆ ಸ್ನೇಹಿತರೆ. ನೋಡಿ ತುಂಬ ಒಂದು ಚೆನ್ನಾಗಿದೆ. ಕಡೆ ನೋಡಿ, ಇದೊಂದು ಸೇತುವೆ ತುಂಬಾ ಒಂದು ವಿಶ್ವೇಶ್ವರಯ್ಯನವರು ಕಟ್ಸಿರೋದು ಅನ್ಸುತ್ತೆ. ಅವ್ರ ಫೋಟೋ ಎಲ್ಲ ಇದೆ. ಇವತ್ತು ನಾವು ಸ್ನೇಹಿತರೆ ಮಲೆನಾಡಿನ ಹಸಿರು ಪ್ರಕೃತಿಯ ನಡುವೆ ಇರುವ ಕನ್ನಡದ ಮಹಾಕವಿ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮಸ್ಥಳವಾದ ಕುಪ್ಪಳ್ಳಿ ಕಡೆಗೆ ಬೈಕ್ ಮೋಟೋಲಾಗ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಈ ರಸ್ತೆಯಲ್ಲಿ ಬೈಕ್ ಓಡಿಸೋದೇ ಒಂದು ಅದ್ಭುತ ಅನುಭವ. ಎರಡೂ ಬದಿಯಲ್ಲಿ ಹಸಿರು ಮರಗಳು, ತಂಪಾದ ಗಾಳಿ, ಮಲೆನಾಡಿನ ಸೊಬಗು ಪ್ರತಿಯೊಂದು ಕ್ಷಣವೂ ಮನಸ್ಸಿಗೆ ಹೊಸ ಉತ್ಸಾಹ ಕೊಡ್ತಾ ಇದೆ. ಗಾಳಿ, ಬೆಳಕು, ಮಳೆ ಈ ಒಂದು ಸ್ಫೂರ್ತಿದಾಯಕವಾದ ಒಂದು ಪ್ರದೇಶದಲ್ಲಿ ಇರೋದ್ರಿಂದನೇ ಕುವೆಂಪು ಅವರು ಅಷ್ಟರ ಮಟ್ಟಿಗೆ ಒಂದು ಕವಿ ಆಗಲಿಕ್ಕೆ ಸಾಧ್ಯ ಆಯಿತು ಅನಿಸುತ್ತೆ. ಅಷ್ಟು ಒಂದು ವಾತಾವರಣ ಚೆನ್ನಾಗಿದೆ. ಸ್ನೇಹಿತರೆ, ಕುಪ್ಪಳ್ಳಿ ಕ್ರಾಸ್ ಬಂದಿದ್ದೀವಿ ನೋಡಿ. ಇಲ್ಲಿಂದ ಇನ್ನೇನು ಕೆಲವೇ ನಿಮಿಷದಲ್ಲಿ ಕುವೆಂಪು ಅವರ ಮನೆಯನ್ನು ತಲುಪ್ತೀವಿ. ಪ್ರಕೃತಿ ಮಡಲಲ್ಲಿ ಬೆಳೆದಂಥ ಕುವೆಂಪು ಅವರು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ತುಂಬ ಇದೆ ಸ್ನೇಹಿತರೆ. ಜೀವನದ ಹಲವು ನೆನಪುಗಳು ಇಂದಿಗೂ ಈ ಮನೆಯಲ್ಲಿ ಸಂರಕ್ಷಿಸಲ್ಪಟ್ಟಿವೆ. ಸ್ನೇಹಿತರೆ, ನೀವು ಕೂಡ ಈ ಮಲೆನಾಡಿನ ಪ್ರವಾಸ ಬಂದರೆ ಕುಪ್ಪಳ್ಳಿಯನ್ನು ತಪ್ಪದೇ ಭೇಟಿ ನೀಡಿ. ಇದು ಕೇವಲ ಒಂದು ಮನೆಯಲ್ಲ, ಕನ್ನಡ ಸಾಹಿತ್ಯ ಇತಿಹಾಸವನ್ನು ಜೀವಂತವಾಗಿ ಉಳಿಸಿಕೊಂಡಿರುವ ಪವಿತ್ರ ಸ್ಥಳ. ಕವಿಶೈಲಕ್ಕೆ ದಾರಿ. ಇಲ್ಲಿದೆ ಸ್ನೇಹಿತರೆ ಕವಿಶೈಲ ಸ್ಮಾರಕ, ಪೂರ್ಣಚಂದ್ರ ತೇಜಸ್ವಿಯವರ ಸ್ಮಾರಕ. ಇಲ್ಲಿ ಸ್ಮಾರಕ ಇದೆ. ಇದು ಮುಂದೆ ಕವಿಶೈಲ, ಕವಿ ಮನೆಗೆ ದಾರಿ. ಫಸ್ಟು ಕವಿ ಮನೆಗೆ ಹೋಗ್ಬಿಡ್ತೀವಿ, ಆಮೇಲೆ ನಾವು ಕವಿಶೈಲಕ್ಕೆ ಹೋಗೋಣ, ಆಮೇಲೆ ಸ್ಮಾರಕಕ್ಕೆ ಹೋಗೋಣ. ಇದು ಕವಿ ಮನೆ ಇನ್ನು ಮುಂದೆ, ಇದಲ್ಲ, ಇದು ಯಾವುದೋ ಒಂದು ಅನಿಕೇತನ. ಹೋಗೋಣ ಹೋಗು, ನೀನೇ ಫಸ್ಟ್ ಹೋಗೋಣ, ನಾವು ನಿಧಾನಕ್ಕೆ ಬರ್ತೀವಿ. ನೀನು ಮಾಡೋ ಕೆಲಸದಿಂದ ನೋಡೋಣ, ನಾವು ಸೈಟಿಗೆ ಹೋಗ್ಬಿಟ್ಟಿವಿ. ಮನೆಗೆ ಬಂದ್ವಿ. ಕುಪ್ಪಳ್ಳಿ, ಇದು ಕುಪ್ಪಳ್ಳಿ ಕವಿಮನೆ ಇನ್ನು ಮುಂದೆ. ಕಾರೆಲ್ಲ ಇಲ್ಲೇ ಪಾರ್ಕ್ ಮಾಡಿದ್ದಾರೆ. ಬಂದಿದ್ದ ತಕ್ಷಣ ಸ್ನೇಹಿತರೆ ಮಳೆ ಶುರುವಾಯಿತು. ವಿಶ್ವ ಸಂದೇಶ, ಮೆಸೇಜ್ ಆಫ್ ದಿ ಯೂನಿವರ್ಸಲ್ ಮ್ಯಾನ್, ಕುವೆಂಪು ಅವರ ಸ್ಮಾರಕ. ಅದು ಹೀಗಿದೆ ನೋಡಿ. ನಾವು ಬರೋಕ್ಕೂ ಕರೆಕ್ಟಾಗಿ ಮಳೆ ಶುರುವಾಗಿದೆ.
ಹಾಂ ಸರಿ ಸರ್, ಆಯಿತು. ಇಲ್ಲೇ ಅಷ್ಟೇ ಸ್ನೇಹಿತರೆ. ಟಿಕೆಟ್ ನೋಡಿ, 20 ರೂಪಾಯಿ ಟಿಕೆಟು. ಕುವೆಂಪು ಪ್ರತಿಷ್ಠಾನ ಕುಪ್ಪಳ್ಳಿ. ಬೆಳಿಗ್ಗೆ 9:30ಇಂದ ಸಂಜೆ 6:30 ತನಕ ಇರುತ್ತೆ, ಡೈಲಿ ಇರುತ್ತೆ. ಓಕೆನಾ? ಕುವೆಂಪು ಟಿಕೆಟ್ಸ್ ಈ ರೀತಿ ಇದೆ ಸ್ನೇಹಿತರೆ. ಬನ್ನಿ ಒಳಗೆ ಹೋಗೋಣ. ಒಳಗೆ ಕ್ಯಾಮ್ರಾ ಅಲೋ ಇಲ್ಲಂತೆ, ಕ್ಯಾಮ್ರಾ ಅಲೋ ಇಲ್ಲ. ಹಾಗೆ ಒಳಗೆ ಹೋಗಿ ನೋಡಿಕೊಂಡು ಬರ್ತೀವಿ ಸ್ನೇಹಿತರೆ. ಅದೇನಪ್ಪ ಕುವೆಂಪು ಅವರು ವಿಶ್ವಕವಿ, ಜ್ಞಾನಪೀಠ ಪ್ರಶಸ್ತಿ, ಡಾಕ್ಟರೇಟ್ಗಳನ್ನೆಲ್ಲ ತಗೊಂಡಿದ್ದಾರೆ. ಈ ಜಾಗಕ್ಕೆ ಇವತ್ತು ನಾವು ಬಂದಿದ್ದೀವಿ. ಸೂಪರಾಗಿ ಅನ್ನಿಸ್ತಾ ಇದೆ, ನನಗೆ ಖುಷಿ ಆಗ್ತಾ ಇದೆ. ಇನ್ನೊಂದೇನಪ್ಪ ಅಂದರೆ ಇವ್ರದ್ದು ಭಾಷೆ ತುಂಬ ಒಂದು ಆಳವಾದದ್ದು, ಸ್ಟ್ಯಾಂಡರ್ಡ್ ಆಗಿರೋದು ಕುವೆಂಪು ಅವ್ರದ್ದು. ಅದೇ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಕವನಗಳಾಗಲಿ, ಕಾದಂಬರಿ ಆಗಲಿ, ಅವ್ರದ್ದು ಒಂದು ಆಡು ಭಾಷೆಯಲ್ಲಿ ಕ್ಯಾಶುವಲ್ಸ್ ಆಗಿರುತ್ತೆ. ನಾವು ನೀವು ಫ್ರೆಂಡ್ಸ್ ಹೇಗೆ ಮಾತಾಡ್ತೀವೋ ಆ ರೀತಿ ಇರುತ್ತೆ. ಇಷ್ಟು ನನಗೆ ಗೊತ್ತಿರೋ ವಿಷಯ. ನಾವು ಪಾಠಗಳಲ್ಲಿ ಇದನ್ನೆಲ್ಲ ತಿಳ್ಕೊಂಡಿದ್ದೀವಿ. ಬನ್ನಿ ಸ್ನೇಹಿತರೆ, ಹೋಗೋಣ ಈಗ ಕವಿಶೈಲಕ್ಕೆ. ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕ. ಕವಿಶೈಲಕ್ಕೆ ಯಾರೂ ಜನನೇ ಹೋಗ್ತಾ ಇಲ್ಲ ಸ್ನೇಹಿತರೆ. ನಾವು ಒಂದು ಗಳಿಗೆ ಹೋಗಿ ಬಂದ್ಬಿಡೋಣ ಬೇಗ ಟಕ್ಕಂತ. ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕ ಇದು ಸ್ನೇಹಿತರೆ. ಎಲ್ಲ ಶೂ ಹಾಕ್ಕೊಂಬರ್ಬೇಕೋ ಬೇಡ ಗೊತ್ತಿಲ್ಲ, ಹಾಕ್ಕೊಂಬಂದಿದ್ದೀವಿ. ಅದು ಈ ರೀತಿ ಇದೆ ಸ್ಮಾರಕ, ಸಕ್ಕತ್ತಾಗಿದೆ. ಬನ್ನಿ ಈಗ ಕವಿಶೈಲಕ್ಕೆ ಹೋಗೋಣ. ನೀ ಬಂದಿಲ್ಲ ಅಂತೀಯ, ಮತ್ತೆ ಚಂದ ಇದೆ ಅಂತ ಹೆಂಗೆ ಗೊತ್ತು? ಫೋನಲ್ಲಿ ನೋಡಿರೋದಾ? ಸ್ನೇಹಿತರೆ ನೋಡಿ ಎಷ್ಟು ದಟ್ಟಾರಣ್ಯ. ಇಲ್ಲಿ ಕವಿಯವರ ಸಮಾಧಿ ಇದೆ, ಅದಕ್ಕೊಂದು ವಿಸಿಟ್ ಹಾಕೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಸ್ವಲ್ಪ ಮುಂಚೆ ಬರ್ಬೇಕು. ಆಲ್ ಈಸ್ ವೆಲ್ ಸ್ನೇಹಿತರೆ. ಕವಿಶೈಲ ಬಂದ್ವಿ. ಇಲ್ಲೊಂದಷ್ಟು ಬೈಕ್ಗಳಿದ್ದಾವೆ, ಜಾಸ್ತಿ ಜನ ಇಲ್ಲ. ಇಲ್ಲಿ ಮುಂದ್ಗಡೆ ಒಂದು ಸಣ್ಣ ಗೇಟ್ ಇದೆ. ಈ ಗೇಟನ್ನು ದಾಟ್ಕೊಂಡು ನಾವು ಮುಂದೆ ಹೋಗೋಣ. ಯಾರೋ ಗೇಟ್ ಮುಂದೆನೇ ಇಲ್ಲಿ ನಿಲ್ಸ್ಬಿಟ್ಟವ್ರ ಗಾಡಿನ, ನಾವು ಆ ಥರ ನಿಲ್ಸಿಲ್ಲ. ಬನ್ನಿ ಸ್ನೇಹಿತರೆ, ಇಷ್ಟೊತ್ತಿಗೆ ಬಿಡ್ತಾರೋ ಇಲ್ಲೋ ಅಂತೇಳಿದ್ವಿ, ಬಿಡ್ತಾ ಇದ್ದಾರೆ ನೋಡಿ. ಈ ಕಡೆಯಿಂದ ಬಂದರೆ ಕವಿ ಮನೆಯಿಂದನೇ ಬರ್ಬೋದು. ದೂರ ಎಷ್ಟಾಗತ್ತೋ ಗೊತ್ತಿಲ್ಲ, ದಾರಿ ತುಂಬ ದೂರ ಇದ್ದರೆ ಸುಮ್ಮನೆ ಹಿಂಸೆ ನಡ್ಕೊಂಬರೋ ಟೈಮಿಲ್ಲ ಟೈಮಲ್ಲಿ. ಬನ್ನಿ ಹೋಗೋಣ ಸ್ನೇಹಿತರೆ. ಕುವೆಂಪು ಅವರು ತಮ್ಮ ಕಡೆ ದಿನಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಅವರು ತಮ್ಮ ಅಜ್ಜಿ ಮನೆಯನ್ನು ತುಂಬ ಪ್ರೀತಿಸ್ತಾ ಇರ್ತಾರೆ. ಇಲ್ಲಿಂದ ಅದೊಂದು 10 ಕಿಲೋಮೀಟ್ರ್ ದೂರದಲ್ಲಿ ಇದೆಯಂತೆ. ಆ ಜಾಗದಲ್ಲಿ ನಾನು ಹೋಗಬೇಕು, ಅಲ್ಲಿ ಸ್ವಲ್ಪ ಕಾಲ ಕಳಿಬೇಕು ಅಂದಾಗ ಬಂಗಾರಪ್ಪನವರು ಅವರಿಗೆ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿಬಿಟ್ಟು ಅಲ್ಲಿಗೆ ಕಳಿಸ್ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಅವರು ಆ ನಂತರ ಹೋಗಿ ಬಂದ ನಂತರ ಒಂದು ತಿಂಗಳು ಅಷ್ಟೇ ನಂತರ ಅವರು ದೈವಾಧೀನರಾಗ್ತಾರೆ. ಅವರ ಸಮಾಧಿಯನ್ನು ಈ ಪ್ಲೇಸಲ್ಲಿ ಮಾಡಿದ್ದಾರೆ. ಇಲ್ಲಿ ದೊಡ್ಡ ದೊಡ್ಡ ಕವಿಗಳು ಎಲ್ಲ ಇಲ್ಲಿ ಬಂದುಬಿಟ್ಟು ಇಲ್ಲಿ ಕೂತು ಅವರ ಒಂದು ಮೌನವಾಗಿದ್ದು ಧ್ಯಾನ ಮಾಡಿಕೊಂಡು ಹೋಗ್ತಿದ್ರಂತೆ. ತುಂಬ ಅದ್ಭುತವಾದ ಪ್ಲೇಸು ಸ್ನೇಹಿತರೆ. ಇದು ನೋಡಿ ಕುವೆಂಪು ಅವರ ಸಮಾಧಿ ಈ ರೀತಿ ಇದೆ. ಕವಿ ಸಮಾಧಿ ಅಂತ ಇದೆ. ಫುಲ್ಲು ಸುತ್ತಲೂ ಬೇಡ ಸಾಕು. ಕವಿಯವರ ಸಮಾಧಿನ ಇಲ್ಲೇ ಮಾಡಿ ಗಂಧದ ಮರದಲ್ಲಿ ಅವ್ರನ್ನ ಸುಡ್ತಾರೆ ಸ್ನೇಹಿತರೆ. ಅಷ್ಟು ಒಬ್ಬ ಅದ್ಭುತ ವ್ಯಕ್ತಿ, ರಾಷ್ಟ್ರಕವಿ ಆದ ಕಾರಣ ಅಷ್ಟು ಚೆನ್ನಾಗಿ ಅವ್ರದ್ದು ಎಲ್ಲ ಒಂದು ಗೌರವಾನ್ವಿತವಾಗಿ ಅವರ ಒಂದು ಸಮಾಧಿನ ಮಾಡಿಬಿಟ್ಟು ಈ ಪ್ಲೇಸಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸ್ನೇಹಿತರೆ. ಬನ್ನಿ ಮುಂದುವರಿಯೋಣ. BMC ಅವರು ಕುವೆಂಪು ಅವರು ಕೂತಂಥ ಜಾಗ ಇದು ನೋಡಿ. ಅಲ್ಲಿ ಬರೆದಿದ್ದಾರೆ
ಎಷ್ಟು ಅಚ್ಚುಕಟ್ಟಾಗಿ. ಅದಕ್ಕೆ ನಾವು ಗೌರವ ತೋರಬೇಕು. ಅಲ್ಲಿ ಚಪ್ಪಲಿ ಹಾಕ್ಕೊಂಡು ಹೋಗಬಾರ್ದು ಸ್ನೇಹಿತರೆ. ನೋಡಿ, ನಮ್ಮ ಅಕ್ಕನ ಮಗಳು ಈ ಪ್ರಕೃತಿಯನ್ನು ಆಸ್ವಾದಿಸ್ತಾ ಇದ್ದಾಳೆ. ಎಷ್ಟು ಅದ್ಭುತವಾಗಿದೆ ಅಂಥೇಳಿ ನಿಂತ್ಕೊಂಡು ವೀಕ್ಷಿಸ್ತಾ ಇದ್ದಾಳೆ. ಸ್ನೇಹಿತರೆ ನೋಡಿ, ಪ್ರಕೃತಿ ಎಷ್ಟು ಸೊಬಗು, ಎಷ್ಟು ಚೆನ್ನಾಗಿದೆ. ನಾವು ಒಂದು ಶಿವಮೊಗ್ಗದಲ್ಲಿ ಆ್ಯಕ್ಚುಲಿ ಬಿಸಿಲಿತ್ತು. ನಾನು ಇವತ್ತು ಹೋದರೆ ನಮಗೆ ಡಿಸಪಾಯಿಂಟ್ ಆಗ್ಬೋದೋ ಏನೋ ಅಂದ್ಕೊಂಡೇ ಬಂದೆ. ಬಟ್ ಈಗ ನೋಡಿ, ಮಳೆ ಬಂದು ನಿಂತು ಡ್ರಿಸ್ಲಿಂಗೂ ಆಗ್ತಾಯಿದೆ. ಎಷ್ಟು ಅದ್ಭುತವಾಗಿದೆ ಅಂದರೆ ನಾವಂತೂ ಮನಸ್ಸು ಸೋತ್ಬಿಟ್ಟು ಈ ಜಾಗಕ್ಕೆ. ತುಂಬ ಅದ್ಭುತವಾಗಿದೆ. ಈಗ ನೈಟ್ ಡ್ರೈವ್ ಮಾಡಬೇಕು, ಏನೂ ಪ್ರಾಬ್ಲಮ್ ಇಲ್ಲ, ಹೊರಡ್ತೀವಿ. ನಮಗಂತೂ ಇಲ್ಲಿ ಬಂದಿದ್ದು ಅಷ್ಟು ಖುಷಿಯಾಗೋಯ್ತು ಸ್ನೇಹಿತರೆ. ನೀವು ಎಲ್ಲರೂ ಇಲ್ಲೊಮ್ಮೆ ಬನ್ನಿ, ಈ ಪ್ರಕೃತಿಯನ್ನು ಆಸ್ವಾದಿಸಿ. ದಯವಿಟ್ಟು ನಿಮ್ಮ ಒಂದು ಮನೆಯವ್ರನ್ನ ಎಲ್ಲರನ್ನೂ ಕರ್ಕೊಬಂದು ಈ ಪ್ಲೇಸನ್ನು ತೋರಿಸಿ, ಎಲ್ಲರೂ ಸಂತೋಷ ಪಡ್ತಾರೆ. ಓಕೆ ಸ್ನೇಹಿತರೆ, ಈ ಲಾಗ್ನಲ್ಲಿ ಇಷ್ಟೇ ಹೇಳ್ತೀನಿ. ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಎಲ್ಲರೂ ನನ್ನ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ. ನಾನು ಪರ್ಸೆಂಟೇಜ್ ಲೆಕ್ಕ ಹಾಕಿ ನೋಡಿದ್ದೀನಿ. ಅದರಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಒಂದಷ್ಟು ಹೈಕ್ ಆಗುತ್ತೆ. ದಯವಿಟ್ಟು ಇದೊಂದು ನನ್ನ ರಿಕ್ವೆಸ್ಟು. ಫುಲ್ ನಿಮಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಓಕೆ ಸ್ನೇಹಿತರೆ, ಈ ಲಾಗ್ನಲ್ಲಿ ಇಷ್ಟೇ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ.